ಒಂದು ದೊಡ್ಡ ಸಂಶೋಧನೆ ಮಾಡಿ ಕರ್ನಾಟಕದ ಗತವೈಭವ ಅಂತ ಒಂದು ದೊಡ್ಡ ಪುಸ್ತಕವನ್ನು ಕೇಂದ್ರ ಸರ್ಕಾರಕ್ಕೆ ಕೊಡುಗೆಯಾಗಿ ಕೊಡ್ತಾರೆ. ಅದರ ಒಂದು ಸಂಶೋಧನೆ ಆಧಾರಿತವಾಗಿ ನಮಗೆ ಕರ್ನಾಟಕ ಅಂತ ಅಂದ್ಕೊಂಡು ಅವತ್ತೊಂದು ದಿವಸದಲ್ಲಿ ಏಕೀಕರಣಕ್ಕೆ ಒತ್ತು ಕೊಡ್ತಾರೆ. ಕೇಂದ್ರ ಸರ್ಕಾರದವರು 1956 ನವೆಂಬರ್ 1 ಏಕೀಕರಣ ಕೊಡ್ತಾರೆ. ಈ ನಿಟ್ಟಿನಲ್ಲಿ ಅದಾಗಿ 17 ವರ್ಷಗಳ ತದನಂತರದಲ್ಲಿ ಸಾಹಿತಿ ಚದುರಂಗ ಅವರು ಮೇಲೆಗೆ ಹಲವಾರು ರೀತಿಯಲ್ಲಿ ಒತ್ತಾಯದ ಪೂರಕವಾಗಿ ದೇವರಾಜು ಅರಸು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ 1972 ಜುಲೈ 27ನೇ ತಾರೀಕಿನಂದು ಅದು ಕರ್ನಾಟಕದಲ್ಲಿ ಅನುಷ್ಠಾನ ಮಾಡ್ತಾರೆ. ಅನುಷ್ಠಾನಗೊಳಿಸಿ ಆ ಶಿಫಾರಸನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಾರೆ. ಕೇಂದ್ರ ಸರ್ಕಾರದವರು 1973ರಲ್ಲಿ ಅದನ್ನ ಅಸ್ತಿತ್ವಕ್ಕೆ ಬರಬೇಕು ಅಂತ ಅಂಗೀಕಾರ ಮಸೂದೆ ಮಾಡ್ತಾರೆ. ಈ ನಿಟ್ಟಿನಲ್ಲಿ 1973 ನವೆಂಬರ್ 1ರಲ್ಲಿ ನಮಗೆ ಅದು ಮರುನಾಮಕರಣ ಮಾಡಬೇಕಾದ್ರೆ ದೇವರಾಜು ಅರಸು ಅವರು ಕರ್ನಾಟಕ ಎಂದು ಮರುನಾಮಕರಣ ಮಾಡ್ತಾರೆ. ಅಂದಿನಿಂದ ಇವತ್ತಿಗೆ ಈ ವರ್ಷಕ್ಕೆ ಅದು 50 ವರ್ಷಗಳ ತುಂಬಿರತಕ್ಕಂಥ ಪೂರಕವಾಗಿ ನಾವು ಸುವರ್ಣ ಕರ್ನಾಟಕ ಎಂದು ಆಚರಣೆ ಮಾಡ್ತಾ ಇರತಕ್ಕಂಥದ್ದು. ಈಗ ಮೊನ್ನೆ ಯಾವುದೋ ಒಬ್ಬ ಚೌಡಯ್ಯನಲ್ಲ, ಮೊನ್ನೆ ಯಾರೋ ಒಬ್ಬ ರಾಜಕೀಯ ವ್ಯಕ್ತಿ ಬಸವೇಶ್ವರದ ನಾಡು ಅಂತ ಮಾಡಬೇಕು ಅಂತ ಹೇಳಿದ್ದಾರೆ. ಆದರೆ ಅದನ್ನು ಯಾವತ್ತೂ ಆಗಬಾರ್ದು. ಕರ್ನಾಟಕದ ಇತಿಹಾಸ ಹಿನ್ನೆಲೆ ಅವರಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಈ ನಿಟ್ಟಿನಲ್ಲಿ ಕರ್ನಾಟಕ ಯಾವತ್ತಿಗೂ ಅಮರವಾಗಿರಬೇಕು, ಕರ್ನಾಟಕ ಅನ್ನೋ ಹೆಸರು ಅದು ಯಾವತ್ತೂ ಅದು ಶಾಶ್ವತವಾಗಿರ್ಬೇಕು ಅಂತ ಈ ಮೂಲಕ ನಾನು ಹೇಳ್ತಾ 68ನೇ ಕನ್ನಡ ರಾಜ್ಯೋತ್ಸವಕ್ಕೆ ತಮ್ಮೆಲ್ಲರಿಗೂ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೇನೆ. 78ನೇ ಕನ್ನಡ ರಾಜ್ಯೋತ್ಸವ, ಕನ್ನಡ ಏಕೀಕರಣ, ಕರ್ನಾಟಕ, ಮೈಸೂರು ರಾಜ್ಯ, ಕರ್ನಾಟಕ ಹೇಗೆ ಬಂತು ಅಂತೇಳಿ ಸವಿಸ್ತಾರವಾಗಿ ಇತಿಹಾಸವನ್ನು ತಿಳಿಸಿದಂಥ ಶ್ರೀಯುತ ಮಹೇಶ್ವರ ಅವರಿಗೆ ನಾವು ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಧನ್ಯವಾದಗಳನ್ನು ಅರ್ಪಿಸಬೇಕು. ನಾನು ಏನು ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಎಲ್ಲ ವಿಸ್ತಾರವಾಗಿ ಸುವಿಸ್ತಾರವಾಗಿ ನಮ್ಮ ಮಹೇಶ್ವರ ಅವರು ತಿಳಿಸಿದ್ದಾರೆ. ನನಗೆ ಏನಾದರೂ ಇದೇ ರೀತಿ ಬೇಕಾ ನಾನು ಹೋಗಬೇಕಂದ್ರೆ ಈ 50ನೇ ಕರ್ನಾಟಕ ಅಂತ ನಾಮಕರಣ ಆದಾಗ 1973 ನಾನು 1973ರಲ್ಲಿ ನಾನು ಅಶೋಕ್ ಶಿವಾರಲ್ಲಿ 3ನೇ ತರಗತಿ ಓದ್ತಾ ಇದ್ದೆ. ನಮ್ಮನ್ನೆಲ್ಲರೂ ಒಂದು KT ಪಂಚಕ್ರಮ ಮುಖ್ಯಮಂತ್ರಿಯಾಗಿದ್ದರು ಅವರು ಅಶೋಕ್ ಶಿವಾರಿಗೆ. ಅವರು ನಮ್ಮನ್ನೆಲ್ಲ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗಿ ಡಬ್ಬಲ್ಸು ಮತ್ತು ಲೆಸಿಮ್ಸು ನಾವು ಏರ್ಪಡಿಸಿದ್ವಿ. ನಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ. ಈ ನನಗೆ ಹೇಳ್ಕೊಳ್ಳೋಕ್ಕೆ ಭಾಳ ಸಂತೋಷ ಆಗುತ್ತೆ. ನಾನು ಈ ಕಾರ್ಯಕ್ರಮಕ್ಕೆ ದೇವರ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೆ 3ನೇ ತರಗತಿ ವಿದ್ಯಾರ್ಥಿಗಳ. ಹಾಗಾಗಿ ನಮ್ಮ ಇನ್ನೂ ಈ ಅಭಿಮಾನಿಗಳು ಈಗ ಕನ್ನಡ ಜನ ಭಾಷೆ ಬಗ್ಗೆ ಉಳಿಸಿದಂಥ ಧೀಮಂತ ನಾಯಕರು ಹೇಳಿದ ಹೆಸರುಗಳು ಅಲ್ಲವರು ವೆಂಕಟರಾಯರಿಂದ ಹಿಡಿದು ಇಲ್ಲಿವರೆಗೂ ಯಾರು ಎಲ್ಲ ಸ್ಫೂರ್ತಿ ತುಂಬಿದ್ದಾರೆ ಈ ಕನ್ನಡ ನೆಲ ಭಾಷೆಗೆ, ಅವರೆಲ್ಲರಿಗೂ ನಾವು ನೆನೆಸ್ಕೊಳ್ಳುತ್ತಾ ನಾವು ಅವ್ರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಹಾಗೂ ಈ ಕಾರ್ಯಕ್ರಮ ಆಯ್ತು ಎಲ್ಲರಿಗೂ ಸಹ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಈಗ CNGಗೆ ಆಯ್ತು. ಹಾಗಾಗಿ ಇನ್ನೂ ಕಾರ್ಯಕ್ರಮ ಮುಂದುವರಿಯುತ್ತೆ. ಶ್ರೀಮತಿ ಶ್ಯಾಮಲಾ ಅವರಿಂದ ಒಂದು ಕನ್ನಡ ನಾಡಗೀತೆ.